ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 65ನೇ ಪ್ರಶ್ನೆ. ಚಲನೆಯ ಎರಡನೇ ನಿಯಮದ ಗಣಿತೀಯ ರೂಪದಿಂದ ನ್ಯೂಟನ್ನ ಚಲನೆಯ ಮೊದಲ ನಿಯಮವನ್ನು ಪಡೆಯಿರಿ. ಸರಿ, ಚಲನೆಯ ಎರಡನೇ ನಿಯಮದ ಗಣಿತೀಯ ರೂಪದಿಂದ ನಾವೀಗ ನ್ಯೂಟನ್ನ ಚಲನೆಯ ಮೊದಲ ನಿಯಮವನ್ನ ತಗೋಬೇಕು. ನ್ಯೂಟನ್ ಮೊದಲನೆಯ ನಿಯಮ ಏನ್ ಹೇಳ್ತದೆ ಅಂತ ಮೊದಲು ನೋಡೋಣ. ಒಂದು ದೇಹವು ನಿಶ್ಚಲ ಸ್ಥಿತಿಯಲ್ಲಿದ್ದರೆ ಅದು ನಿಶ್ಚಲ ಸ್ಥಿತಿಯಲ್ಲೇ ಇರುತ್ತದೆ ಮತ್ತು ಅದರ ಮೇಲೆ ನಿವ್ವಳ ಬಲವನ್ನು ಅನ್ವಯಿಸಿದರೆ ಸ್ಥಿರ ವೇಗದೊಂದಿಗೆ ಚಲಿಸುತ್ತದೆ ಎಂದು ಹೇಳುತ್ತದೆ. ನ್ಯೂಟನ್ನ ಮೊದಲನೇ ನಿಯಮ ಹೇಳುವಂತದ್ದೇನು? ಒಂದು ದೇಹ ಅಥವಾ ಒಂದು ಕಾರ್ಯ ನಿಶ್ಚಲ ಸ್ಥಿತಿಯಲ್ಲಿದ್ರೆ ಅದರ ಮೇಲೆ ಹೊರಗಿನಿಂದ ಬಲ ಪ್ರಯೋಗ ಆಗುವವರೆಗೂ ಅದು ನಿಶ್ಚಲ ಸ್ಥಿತಿಯಲ್ಲೇ ಇರ್ತದೆ, ಅಥವಾ ಅದು ಸ್ಥಿರ ವೇಗದೊಂದಿಗೆ ಚಲಿಸ್ತಾ ಇದ್ರೆ ಅದೇ ರೀತಿಯಾಗಿ ಚಲನೆಯಲ್ಲಿರುತ್ತೆ, ಏಕರೂಪದ ಚಲನೆಯಲ್ಲಿರುತ್ತೆ. ಅದರ ಮೇಲೆ ನಾವು ಬಲ ಪ್ರಯೋಗ ಮಾಡಿದ್ರೆ ಮಾತ್ರ, ನಾವು ಅಂದ್ರೆ ಯಾವುದೇ ಒಂದು ಬಲ ಪ್ರಯೋಗ ಆದ್ರೆ ಮಾತ್ರ ಅದು ನಿಶ್ಚಲ ಸ್ಥಿತಿಗೆ ಬರುತ್ತೆ, ಅದು ಸ್ಥಿತಿಯನ್ನ ಬದಲಾಯಿಸಿಕೊಳ್ಳುತ್ತೆ. ಇದು ಮೊದಲನೇ ನಿಯಮ, ಜಡತ್ವ ನಿಯಮ. ಎರಡನೇ ನಿಯಮ ಏನ್ ಹೇಳುತ್ತೆ? ನ್ಯೂಟನ್ ಎರಡನೇ ನಿಯಮವು ದೇಹದ ಮೇಲೆ ಅನ್ವಯಿಸಲಾದ ನಿವ್ವಳ ಬಲವು ಅದರ ಸಂವೇಗದಲ್ಲಿನ ಬದಲಾವಣೆಯ ದರಕ್ಕೆ ಸಮನಾಗಿರುತ್ತದೆ ಎಂದು ಹೇಳುತ್ತೇವೆ. ಇಲ್ಲಿ ಇದು ಒಂದು ರೀತಿಯಲ್ಲಿ ಹೇಳ್ತೀವಿ, ಅಥವಾ ಇನ್ನು ಸಿಂಪಲ್ ಆಗಿ ಹೇಳೋದು ಅಂದ್ರೆ ವೇಗೋತ್ಕರ್ಷ ಏನಿರ್ತದೆ, ಒಂದು ಕಾಯದ ಮೇಲೆ ಒಂದು ಕಾಯದ ವೇಗೋತ್ಕರ್ಷ ಅದರ ಮೇಲೆ ಪ್ರಯೋಗವಾದಂತಹ ಬಲಕ್ಕೆ ನೇರಾನುಪಾತದಲ್ಲಿ ಹಾಗೂ ಆ ಕಾಯದ ದ್ರವ್ಯರಾಶಿಗೆ ವಿಲೋಮಾನುಪಾತದಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಅದನ್ನ ನಾವು F=ma ಅಂತ ಬರಿತೀವಿ. ಇದು ನ್ಯೂಟನ್ನ ಎರಡನೇ ನಿಯಮದ ಸೂತ್ರ. ನಾವೀಗ ಇದರಿಂದ ನ್ಯೂಟನ್ ಮೊದಲ ನಿಯಮವನ್ನ ಡಿರೈವ್ ಮಾಡಬೇಕು. ನಮಗೆ ಗೊತ್ತು F=m×a. ವೇಗೋತ್ಕರ್ಷ ಅಂದ್ರೆ ಏನು? v−u/t ಅಲ್ವಾ? ಈ ಸೂತ್ರ ನಮ್ಗೆ ಗೊತ್ತಿದೆ. ಈಗ F×t, ಇಲ್ಲಿ ಡಿವೈಡೆಡ್ ಬೈ ಇದೆ ಅಲ್ಲ, ಇದನ್ನ ಈ ಕಡೆ ತಗೊಂಡು ಹೋದ್ರು F×t mv−mu ಆಯ್ತು. ಈಗ F 0 ಆಗಿರುವಾಗ ಯಾವುದೇ ಬಲ ಅಪ್ಲೈ ಆಗ್ತಾ ಇಲ್ಲ. ನ್ಯೂಟನ್ನ ಮೊದಲನೇ ನಿಯಮ ಏನು? ಯಾವುದೇ ಬಲ ಅಪ್ಲೈ ಆಗ್ತಾ ಇಲ್ಲ ಅಂದ್ರೆ, ಅಥವಾ ಅಪ್ಲೈ ಆಗುವವರೆಗೆ, ಹಾಗಿದ್ರೆ ನಾವು ಬಲ ಎಕ್ಸ್ಟರ್ನಲ್ ಫೋರ್ಸ್ ಅನ್ನ 0 ಅಂತ ಇಟ್ಕೊಂಡಿರುವ ಅವಾಗ ಯಾವುದೇ ಸಮಯ ಟೈಮ್ ಅನ್ನ ತಗೊಳ್ಳಿ, ಯಾವುದೇ ಟೈಮ್ ತಗೊಂಡ್ರು ನಾವಿಲ್ಲಿ ನೋಡಿ F×t mv−mu. ಇಲ್ಲಿ F 0 ಆದ್ರೆ ಏನಾಗುತ್ತೆ? ಇದು ಟೋಟಲ್ 0 ಆಗುತ್ತೆ. ಹಾಗಾಗಿ ಏನಾಗುತ್ತೆ? mv=mu ಆಗುತ್ತೆ. ಆಮೇಲೆ ಕ್ಯಾನ್ಸಲ್ ಆಯ್ತು, v=u ಆಯ್ತು ಅಲ್ವಾ? v=u ಆಗಿರುತ್ತದೆ. ಇದರ ಅರ್ಥ ಏನು? ವಸ್ತುವು ಏಕರೂಪದ ವೇಗದಲ್ಲಿ ಚಲಿಸುತ್ತದೆ. ಇಲ್ಲಿ u ಅಂದ್ರೇನು? ಆರಂಭಿಕ ವೇಗ. v ಅಂದ್ರೇನು? ಅಂತಿಮ ವೇಗ. ಹಾಗಾಗಿ ಆರಂಭಿಕ ವೇಗ ಮತ್ತೆ ಅಂತಿಮ ವೇಗ ಎರಡು ಈಕ್ವಲ್ ಇದೆ ಅಂದ್ರೆ ವಸ್ತುವು ಏಕರೂಪದ ವೇಗದಲ್ಲಿ ಚಲಿಸುತ್ತದೆ. ಒಂದ್ ವೇಳೆ u ಶೂನ್ಯವಾಗಿದೆ ಅಂದ್ರೆ ಆರಂಭಿಕ ವೇಗ ಶೂನ್ಯವಾಗಿದ್ರೆ ಅದರ ಅರ್ಥ ಏನು? ವಸ್ತು ನಿಶ್ಚಲ ಸ್ಥಿತಿಯಲ್ಲಿದ್ರೆ u ಶೂನ್ಯವಾಗಿದ್ದರೆ v ಕೂಡ ಶೂನ್ಯವಾಗಿರುತ್ತದೆ. ಅಂದ್ರೆ ಆರಂಭಿಕ ವೇಗ 0 ಆಗಿದ್ರೆ ವಸ್ತು ನಿಶ್ಚಲ ಸ್ಥಿತಿಯಲ್ಲಿದ್ರೆ ಅಂತಿಮ ವೇಗ ಕೂಡ 0 ಆಗಿರ್ತದೆ, ಅಂದ್ರೆ ನಿಶ್ಚಲ ಸ್ಥಿತಿಯಲ್ಲಿರ್ತದೆ. ಯಾವಾಗ ಅಂದ್ರೆ F ನಾವು ಹೊರಗಿನಿಂದ ಬಲ ಪ್ರಯೋಗವನ್ನ, ಬಾಹ್ಯ ಬಲ ಪ್ರಯೋಗವನ್ನ ಮಾಡದೇ ಇದ್ದಾಗ. ಥ್ಯಾಂಕ್ ಯು.